ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಉಗ್ರಂ ವೀರಂ ಮಹಾಮೃತ್ಯುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹೋ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ. ಮೃತ್ಯುವಿಗೂ ಮೃತ್ಯುವಾಗಿರತಕ್ಕಂತಹ ವೀಕ್ಷಕರೇ, ಇಂದು 30ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ, ವಾರ ಗುರುವಾರ. ಇವತ್ತಿನ ದಿವಸದ ಪಂಚಾಂಗ ಹೇಗೆ, ಖಗೋಳದಲ್ಲಿಯ ಗ್ರಹ ಸ್ಥಿತಿಗಳು ಹೇಗಿದೆ, ಯಾವ್ಯಾವ ಗ್ರಹಗಳು ಬದಲಾವಣೆಯಾಗಿದೆ, ಇದಲ್ಲದೆ ಮೇಷಾದಿ 12 ರಾಶಿಗಳ ಫಲ ಹೇಗಿದೆ ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಮಾಧವ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಗುರುವಾರ. ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಮಾಧವ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸ ನಕ್ಷತ್ರ ಚಿತ್ರ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ವಜ್ರನಾಮ ಯೋಗ ಇರತಕ್ಕಂಥದ್ದು, ಕೌಲವಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಏನು ಹಾಗಿದ್ರೆ, ನರಸಿಂಹ ಜಯಂತಿ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು. ಗುರು ನರಸಿಂಹನ ಅನುಗ್ರಹವನ್ನು ಪಡೆಯುವಂತಹ ದಿವಸ. ಇಲ್ಲಿ ಯೋಗ ನರಸಿಂಹನಾಗಿರ್ಬೋದು, ಭೋಗ ನರಸಿಂಹನಾಗಿರ್ಬೋದು, ಲಕ್ಷ್ಮೀ ನರಸಿಂಹನಾಗಿರ್ಬೋದು. ಈ 3 ನರಸಿಂಹರ ಅನುಗ್ರಹವನ್ನು ಪಡೆಯುವುದರಿಂದ ಸಾಕ್ಷಾತ್ ಗುರುವಿನ ಅನುಗ್ರಹವನ್ನು ಪಡೆದಾಗ್ತದೆ. ನರಸಿಂಹನ ಅನುಗ್ರಹ ನಮ್ಮ ಸಕಲ ಸಂಕಷ್ಟಗಳಿಗೂ ಬೇಕಾಗಿರ್ತಕ್ಕಂಥದ್ದು. ನರಸಿಂಹ ಮಂತ್ರ ಒಂದಿರಲು ಸಾಕು, ಮಂತ್ರ ಮಾಟಾದಿಗಳು ಯಾವುದಿದ್ರೂ ಚಿಂದಿಯಾಗಿ ಹೋಗ್ಬಿಡ್ತದೆ. ಮೃತ್ಯುವಿಗೋ ಮೃತ್ಯುವಾಗಿರತಕ್ಕಂತಹ ನರಸಿಂಹ ಜಯಂತಿ ಇವತ್ತಿನ ದಿವಸ ಆಚರಣೆ ಮಾಡ್ಕೊಳ್ಳಿ. ನರಸಿಂಹದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಪಠನ ಮಾಡಿ ಆ ನರಸಿಂಹನ ಅನುಗ್ರಹದಿಂದ ತಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಲಿ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದಲ್ಲಿ ಸ್ಥಿತಿಗತಿಗಳನ್ನು ನೋಡುವಾಗ ಮೇಷರಾಶಿಯಲ್ಲಿ ರವಿ ಬುಧರ ಯುತಿ ನೋಡಿ. ನಿನ್ನೆ ಬುಧ ಮೀನರಾಶಿಯಲ್ಲೇ ಇದ್ದ. ಇವತ್ತಿನ ದಿವಸ ಈಗಾಗಲೇ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸೂರ್ಯನ ಸಮೀಪಕ್ಕೆ ಬರ್ತಾ ಇದ್ದಾನೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ದ್ವಿತೀಯ ಸ್ಥಾನದಲ್ಲಿ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ. ತೃತೀಯದಲ್ಲಿ ಅರ್ಥಾತ್ ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಮಾಂದ್ಯಯುತನಾಗಿದ್ದಾನೆ. ಕರ್ಕಾಟಕ ಶೂನ್ಯವಾಗಿದೆ. ಸಿಂಹರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ ರಾಶಿಯಲ್ಲಿ ಚಂದ್ರನಿದ್ದಾನೆ. ಚಂದ್ರನು ಇವತ್ತಿನ ದಿವಸ ಚಿತ್ರಾ ನಕ್ಷತ್ರದಲ್ಲಿದ್ದಾನೆ. ತುಲಾ, ವೃಶ್ಚಿಕ, ಧನು, ಮಕರ ಈ 4 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ರಾಹು ಎಂದಿನಂತೆ, ಮೀನರಾಶಿಯಲ್ಲಿ ಕುಜ ಮತ್ತು ಶನಿಯರ ಯುತಿ. ಬುಧ ಇದ್ದವನು ಇವತ್ತು ಬದಲಾವಣೆ ಆಗ್ತಾ ಇದ್ದಾನೆ. ಇದು ಇಂದಿನ ಗ್ರಹಸ್ಥಿತಿಯಾಗಿದ್ದಾಗ ಮೇಷಾದಿ 12 ರಾಶಿಗಳ ಫಲ ಹೇಗಿದೆ ನೋಡೋಣ. ಈಗ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಅತ್ಯಂತ ಉತ್ತಮವಾದಂತಹ ಯೋಗದ ಫಲ ಲಭ್ಯವಾಗ್ತದೆ. ಸೂರ್ಯನು ಉಚ್ಚನಾಗಿದ್ದಾನೆ. ಬುಧ ಸೇರಿದ ಅಂತ ಆದರೆ ನಿಪುಣ ಯೋಗವಾಗ್ತದೆ. ಕೀರ್ತಿ ಸೌಖ್ಯಾನ್ವಿತಂ, ಒಳ್ಳೆಯ ಬುದ್ಧಿವಂತಿಕೆ, ಕೀರ್ತಿ, ಜೀವನದಲ್ಲಿ ಸೌಖ್ಯ, ಇದನ್ನೆಲ್ಲ ಕಾಣಬೇಕಾದಂತಹ ಸಂದರ್ಭ ಮೇಷರಾಶಿಯವರಿಗೆ. ನಿಮ್ಮ ಬುದ್ಧಿಮತ್ತೆ ಎಷ್ಟಿದೆ ಅಂತ ಇವತ್ತಿನ ದಿವಸ ಅಳೀತಾರೆ. ಅಥವಾ ತುಕ್ಕು ಹಿಡಿದಂತಹ ಬುದ್ಧಿಗೆ ಓರೆ ಹಚ್ಚುವಂತಹ ಕಾಲ ಇವತ್ತಿನ ದಿವಸವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗುವಂತಹ ಸಂದರ್ಭ. ಅದರ ಲಾಭದಲ್ಲಿ 11ನೇ ಮನೆಯಲ್ಲಿ ರಾಹು ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಲಾಭಕ್ಕೆ ನಾಗದೋಷ, ಬರುವಂತಹ ಆದಾಯದಲ್ಲಿ ಕಡಿತ, ನಾಗನ ಕಡಿತ, ಆದಾಯಕ್ಕೆ ತೊಂದರೆ. ಇದು ಮೇಷರಾಶಿಯವರಿಗೆ. ಪರಿಹಾರಕ್ಕಾಗಿ ನಾಗಶಾಂತಿ, ಆಶ್ಲೇಷಾಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ, ನರಸಿಂಹನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಅನುಕೂಲ, ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವಾಲಯಗಳಿಗೆ ಹೋಗುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯ ಭಾಗ್ಯಕ್ಕಾಗಿ 9ರ ಸಂಖ್ಯೆಯ ಬಳಕೆ, ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರ, ಪೂರ್ವ ದಿಕ್ಕು, ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಈಗ ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ.
ಪುಷ್ಪಕಾರಕನಾಗಿರ್ತಕ್ಕಂತಹ ಶುಕ್ರ ನಿಮ್ಮ ರಾಶಿಯಲ್ಲಿ ಅಂದಾಗ ಪುಷ್ಪ ವ್ಯಾಪಾರಿಗಳಿಗೆ ಸಾಕಷ್ಟು ಅಭಿವೃದ್ಧಿ, ಹೊಸ ಹೊಸ ಪುಷ್ಪಗಳನ್ನು ಬೆಳೆಯತಕ್ಕಂಥವರಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಪುಷ್ಪವನ್ನು ನೀವು ರಫ್ತು ಆಮದು ಮಾಡಿಕೊಳ್ಳುವವರಿಗೆ ಭಾಳಷ್ಟು ಅನುಕೂಲ ಇರತಕ್ಕಂಥದ್ದು. ಟ್ರಾನ್ಸ್ಪೋರ್ಟ್ ಮಾಡ್ತೀರಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಬೇರೆ ಬೇರೆ ದೇಶಗಳಿಗೆ ಕಳಿಸುವವರಿಗೆ ಸಾಕಷ್ಟು ಅಭಿವೃದ್ಧಿ. ಒಟ್ಟಾರೆ ಪುಷ್ಪ ವ್ಯಾಪಾರಗಳಿಗೆ, ಪುಷ್ಪ ತಯಾರಕರಿಗೆ, ಪುಷ್ಪವನ್ನು ಬೆಳೆಯುವವರಿಗೆ ಎಲ್ಲರಿಗೂ ಅನುಕೂಲ ಇರತಕ್ಕಂತಹದ್ದು ಇವತ್ತಿನ ದಿವಸ. ಸುಗಂಧ ದ್ರವ್ಯ ತಯಾರಕರು ಹಾಗೂ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೂ ನೆಮ್ಮದಿ ಉಂಟಾಗುವಂತಹ ಲಕ್ಷಣ. ಆರೋಗ್ಯ ಭಾಗ್ಯ ನೆಲೆಸ್ತದೆ, ಮನಸ್ಸಿಗೆ ನೆಮ್ಮದಿ ಉಂಟಾಗ್ತದೆ, ಉಲ್ಲಾಸ ಉಂಟಾಗುವಂತಹ ಸಾಧ್ಯತೆ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದರಿಂದ. ಕೆಲವರಿಗೆ ರೂಪವನ್ನು ಕೊಡ್ತಾನೆ, ಕೆಲವರಿಗೆ ಯೌವನವನ್ನು ಕೊಡ್ತಾನೆ, ಕೆಲವರಿಗೆ ಮಂಗಲ ಕಾರ್ಯಾದಿಗಳನ್ನು ಜರುಗಿಸ್ತಾನೆ. ಇದೆಲ್ಲ ಇರತಕ್ಕಂಥದ್ದು ವೃಷಭರಾಶಿಯವರಿಗೆ. ವೃಷಭರಾಶಿಯವರು ದೋಷ ನಿವಾರಣೆಗಾಗಿ ಮಾರಣಕಟ್ಟೆ ಯಕ್ಷಿಗೆ ಮೊರೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ 6ರ ಸಂಖ್ಯೆ ನಿಮಗೆ ಸದುಪಯೋಗವಾಗ್ತದೆ. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಕರ್ಮಾಧಿಪತಿ ವ್ಯವಹಾರಾಧಿಪತಿ ಇದ್ದದ್ದರಿಂದ ವ್ಯವಹಾರದಲ್ಲಿ ಅಭಿವೃದ್ಧಿ, ಕರ್ಮದಿಂದ ಸಾಕಷ್ಟು ಪ್ರಯೋಜನ. ಏನು ಕರ್ಮವನ್ನು ಮಾಡ್ತೀರಿ, ಉದ್ಯೋಗವನ್ನು ಮಾಡ್ತೀರಿ? ಸಾಧಾರಣವಾಗಿ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿದ್ಯೆ, ಜ್ಞಾನ ವೃದ್ಧಿಯನ್ನು ಕೊಡತಕ್ಕಂತಹ ವಿದ್ಯೆ, ಉಪನ್ಯಾಸ ಇತ್ಯಾದಿಗಳನ್ನು ಮಾಡುವುದರಿಂದ ಅಥವಾ ಸಜ್ಜನರ ಸಹವಾಸವನ್ನು ಮಾಡುವುದರಿಂದ, ಶಾಲಾ ಕಾಲೇಜುಗಳ ಶಿಕ್ಷಕರಾಗುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಅಥವಾ ಆಗಿದ್ದಲ್ಲಿ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ದೋಷ ನಿವಾರಣೆಗಾಗಿ ರಾಯರ ಮೊರೆ ಹೋಗಬೇಕು. ಜೊತೆಯಲ್ಲಿ ನೀವು ವಿಶೇಷವಾಗಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನರಸಿಂಹದೇವರ ಉಪಾಸನೆ. ಇವತ್ತಿನ ದಿವಸ ನರಸಿಂಹ ಜಯಂತಿ ಪಾಲ್ಗೊಳ್ಳಿ. ನರಸಿಂಹದೇವರಿಗೆ ವಿಶೇಷವಾಗಿ ಬಾಳೆಹಣ್ಣಿನ ರಸಾಯನವನ್ನು ಮಾಡಿ ಸಮರ್ಪಣೆ ಮಾಡಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಳದಿ ವಸ್ತ್ರಗಳು, ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ಮಾಡಿಕೊಡ್ತದೆ. ಮಾಡಿಕೊಳ್ಳಿ, ಪೂರ್ವ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಶತ್ರುವಿನ ಮನೆಯಲ್ಲಿದ್ದಾನೆ. ಶತ್ರುಗಳಿಂದ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ವ್ಯಾಪಾರದಲ್ಲಿ ದ್ರೋಹ ಉಂಟಾಗ್ತದೆ, ಮೋಸಗಾರಿಕೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ನೀವು ಮೋಸ ಹೋಗುವಂತಹ ಸಾಧ್ಯತೆ, ಮೋಸದ ಬಲೆಗೆ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕ ನಷ್ಟ, ಗೌರವ ನಷ್ಟ, ಮಾನ ನಷ್ಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗುರುಶಾಂತಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ನವಗ್ರಹಗಳ ಸ್ತೋತ್ರಗಳನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಮೇಧಾವಿತನಕ್ಕೆ ಜನ ಮೆಚ್ಚಿಕೊಳ್ಳುವಂತಹ ಸಾಧ್ಯತೆಯೂ ಇದೆ. ಪರಿಹಾರಕ್ಕಾಗಿ 2ರ ಸಂಖ್ಯೆಯ ಬಳಕೆ, ಬಿಳೆ ಬಣ್ಣದ ವಸ್ತ್ರಗಳು, ದುರ್ಗಾದೇವಿಯ ಆರಾಧನೆ, ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನ ಪ್ರಯಾಣ ಇತ್ಯಾದಿಗಳೆಲ್ಲವೂ ನಿಮಗೆ ಅನುಕೂಲವನ್ನು ತರುತ್ತದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ರವಿ ಉಚ್ಚನಾಗಿದ್ದಾನೆ. ನಿಮ್ಮ ರಾಶಿ ಅಧಿಪತಿ ಬುಧನ ಒಟ್ಟಿಗೆ ಸೇರಿದ್ದಾನೆ ಅಂದರೆ ನಿಪುಣ ಯೋಗವನ್ನು ಕೊಡುವಂತಹ ಯೋಗದ ಕಾಲ. ಭಾಗ್ಯದಲ್ಲಿ ರವಿ ಇದ್ದಾನೆ, ಒಳ್ಳೆಯ ನಿಪುಣತನ, ಭಾಗ್ಯವೃದ್ಧಿ, ತಂದೆಯಿಂದ ಶ್ಲಾಘನೆ ಅಥವಾ ತಂದೆಯ ಆಸ್ತಿಪಾಸ್ತಿ ಲಭ್ಯ, ಮನಸ್ಸಿಗೆ ಸಮಾಧಾನ, ತಂದೆ ಮಾಡಿಟ್ಟಂತಹ ಧನ ಸಂಪತ್ತು ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ, ನಿಮ್ಮ ಜೀವನಕ್ಕೆ ಸದುಪಯೋಗವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾತಾಪಿತೃಗಳ ಸೇವೆಯನ್ನು ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ಅಷ್ಟಮ ಶನಿ ಇದ್ದದ್ದರಿಂದ ಸ್ವಲ್ಪ ಜಾಗರೂಕತೆ ಇರಬೇಕಾಗಿರ್ತಕ್ಕಂಥದ್ದು. ಶೂರಿಟಿಯ ವಿಚಾರದಲ್ಲಿ ಬೇರೆಯವರಿಗೆ ಶೂರಿಟಿ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಹೆಜ್ಜೆ ಇಡಿ. ಇಲ್ಲದಿದ್ದಲ್ಲಿ ಅಪಾಯಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗೆ ನೀವು ಸೂರ್ಯನಾರಾಯಣನ ಆರಾಧನೆ ಅಥವಾ ನಾರಾಯಣನ ಸೇವೆ, ಶ್ರೀರಾಮನ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಶ್ರೀರಾಮನಿಗೆ ತುಳಸಿ ಮಾಲಾ ಸಮರ್ಪಣೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಸದುಪಯೋಗವಾಗ್ತದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ, ದಕ್ಷಿಣ ಮಧ್ಯಮ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಲಾಭಾಧಿಪತಿ. ಸ್ತ್ರೀಯರಿಗೆ ಒಳ್ಳೆಯ ಲಾಭ, ಅದರಲ್ಲೂ ಉದ್ಯೋಗ ಇಲ್ಲದಂತಹ ಸ್ತ್ರೀಯರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಉದ್ಯೋಗದಲ್ಲಿದ್ದೀರಿ, ಒಳ್ಳೆಯ ಲಾಭ, ಹಣ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸ್ತ್ರೀಯರಿಗೆ.
ಸಪ್ತಮದಲ್ಲಿ ಕುಜಶನಿಯರು ನಿಂತು ನೋಡ್ತಾ ಇದ್ದದ್ದರಿಂದ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಇರಲಿ. ಗಂಡ ಹೆಂಡತಿ ಇಬ್ಬರಿಗೂ ರೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ, ಒಂದು ಸಾರಿ ಬಂದ ರೋಗ ಹಲವು ಬಾರಿ ಬರುವಂತಹ ಲಕ್ಷಣ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಗೆ ಸುಖಾಧಿಪತಿಯಾಗಿರ್ತಕ್ಕಂಥ ಗುರು ಕರ್ಮರಾಶಿಯಲ್ಲಿದ್ದರಿಂದ, ಉದ್ಯೋಗ ಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಉದ್ಯೋಗ, ಒಳ್ಳೆಯ ಕಂಪನಿಯಲ್ಲಿ ಹೆಸರನ್ನು ಮಾಡುವಂತಹ ಯೋಗ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ದೋಷ ನಿವಾರಣೆಗಾಗಿ ವಿಶೇಷವಾಗಿ ರಂಗನಾಥನ ಸೇವೆಯನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ನೈಋತ್ಯ ದಿಕ್ಕು ಅರ್ಥಾತ್ ಕುಬೇರ ಮೂಲೆ ನಿಮಗೆ ಯೋಗ್ಯವಾದಂತಹ ಫಲವನ್ನು ಕೊಡುವಂತಹದ್ದು. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಕಾರ್ಯಸಿದ್ಧಿಯಾಗ್ತದೆ ಇವತ್ತಿನ ದಿನ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿ ಸಪ್ತಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಒಳ್ಳೆಯ ಲಾಭವನ್ನು ಕಾಣುವಂತಹ ಒಂದು ಸುಯೋಗ. ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಕುಜನು 6ನೇ ಮನೆಯಲ್ಲಿ ಶತ್ರುಭಾವದಲ್ಲಿ ಇದ್ದದ್ದರಿಂದ, ಅವನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದ್ದದ್ದರಿಂದ ಸ್ವಲ್ಪ ಶತ್ರುಗಳ ಕಾಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೊಸದಾದ ಭೂಮಿಯನ್ನು ಖರೀದಿ ಮಾಡಿದಿರಿ, ಅಕ್ಕಪಕ್ಕದವರ ಕೀಟಳೆ, ಅದರ ಉಪದ್ರವದಿಂದ ತಪ್ಪಿಸಿಕೊಳ್ಳಲಿಕ್ಕಾಗದೆ ಹಲವಾರು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ. ಕೋರ್ಟ್ ಕಚೇರಿ ವ್ಯವಹಾರ, ಮನಸ್ತಾಪ, ಅವಮಾನ, ಅಪರಾಧ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನರಸಿಂಹನ ಉಪಾಸನೆಯನ್ನು ಮಾಡುವುದರಿಂದ ಅಥವಾ ಯೋಗ ನರಸಿಂಹ, ಭೋಗ ನರಸಿಂಹರ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು ತುಲಾರಾಶಿಯವರಿಗೆ. ತುಲಾರಾಶಿಯವರು 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಕಾರ್ಯಸಿದ್ಧಿಯನ್ನು ಮಾಡಿಕೊಡುತ್ತದೆ. ಅದನ್ನು ಮಾಡಿಕೊಳ್ಳಿ. ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ಯೋಗ್ಯವಾದ ಫಲ ನೀಡುವಂತಹ ದಿಕ್ಕುಗಳು ನಿಮಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಶನಿಯ ಕಾಟ, 5ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಆಗಾಗ ಏನಾದರೂ ತೊಂದರೆಯನ್ನು ಕೊಡ್ತಾನೆ. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಉಲ್ಲಾಸ ಇಲ್ಲದ ಜೀವನ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಮಾಡುವಂತಹ ಹಾರ್ಡ್ವೇರ್ ವೃತ್ತಿಯಲ್ಲಿ ಅಥವಾ ಆಟೋಮೊಬೈಲ್ಸ್ ಇತ್ಯಾದಿಗಳನ್ನು ಮಾಡಿದಾಗ, ಅಥವಾ ನೀವು ವಿಶೇಷವಾಗಿ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತಹ ಸಂದರ್ಭ ಇದ್ದಲ್ಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಾಗಿದ್ದು ವಿಜ್ಞಾನಿಗಳಾಗಿದ್ದಲ್ಲಿ ನಿಮಗೇನಾದರೂ ತೊಂದರೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾದಂತಹ ಒತ್ತಡಕ್ಕೆ ತುತ್ತಾಗ್ತೀರಿ. ಬೇರೆಯವರ ಮಾತನ್ನು ಕೇಳಿ ಹಲವು ಸಮಸ್ಯೆಗಳನ್ನು ಹುಟ್ಟುಹಾಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಜಶಾಂತಿ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಶುಭ ಫಲವನ್ನು ಕಾಣುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ ವೃಶ್ಚಿಕ ರಾಶಿಯವರಿಗೆ. ಇವತ್ತಿನ ಕಾರ್ಯಶೀಲತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸ್ಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಸುಬ್ರಹ್ಮಣ್ಯ ದೇವರ ಅನುಗ್ರಹ ನಿಮಗೆ ಸದಾ ಕಾಲದಲ್ಲೂ ಬೇಕು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಕೇಂದ್ರದಲ್ಲಿ ನಿಂತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ಒಳ್ಳೆಯ ಯೋಗ. 4ನೇ ಮನೆಯಲ್ಲಿರತಕ್ಕಂತಹ ಕುಜಶನಿಯರು ವಾಹನ ಕಂಟಕವನ್ನು ತಂದಾರು. ಸ್ವಲ್ಪ ಜಾಗೃತಿಯಾಗಿರಿ. ನೋಡಿ, ಧನಾಧಿಪತಿ ಸುಖಸ್ಥಾನದಲ್ಲಿದ್ದರಿಂದ, ಅದು ಶನಿಯ ಒಟ್ಟಿಗೆ ಅದು ಕುಜನ ಒಟ್ಟಿಗೆ ಇದ್ದದ್ದರಿಂದ ಸಾಲ ಜಾಸ್ತಿ ಆಗುವಂತಹ ಸಂದರ್ಭ ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಸಾಲ ಮಾಡಬೇಕಂತ ಸಂದರ್ಭ ಒದಗಿ ಬರ್ತದೆ. ಧನು ರಾಶಿಯವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧನು ರಾಶಿಯವರು ವಿಶೇಷವಾಗಿ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಕೇಸರಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು, ವಾಯುವ್ಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಧನು ರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಬಂದಿರುವಂತಹ ಕಂಟಕವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ 8ರ ಸಂಖ್ಯೆ ಅಗತ್ಯವಾಗಿರತಕ್ಕಂಥದ್ದು. ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಇವತ್ತಿನ ಕಂಟಕವನ್ನು ದೂರ ಮಾಡ್ತದೆ. ಶನಿದೇವರ ಅನುಗ್ರಹ, ಆಂಜನೇಯನ ಅನುಗ್ರಹದಿಂದ ಬರುವಂತಹ ಆಪತ್ತುಗಳನ್ನೆಲ್ಲ ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಏನಿದೆ ಆಪತ್ತು? ಹಾಗಿದ್ದಲ್ಲಿ ಜ್ವರಬಾಧೆ ಇದೆ, ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ, ಕೈ ಕಾಲುಗಳಲ್ಲಿ ಸೆಳೆತ ಉಂಟಾಗುವಂತಹ ಸಾಧ್ಯತೆ, ಉಸಿರಾಟಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ತಲೆಬೇನೆಯಿಂದ ತತ್ತರಿಸಿ ಹೋಗ್ತೀರಿ, ವ್ಯಾಪಾರ ವಹಿವಾಟದಲ್ಲಿ ನಷ್ಟ ಸಂಭವ. ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಮೊದಲು ಹೇಳಿರ್ತಕ್ಕಂತಹ ದೇವತಾರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಮೃತ್ಯುಂಜಯನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗಿ ಉತ್ತರ ದಿಕ್ಕಿನಲ್ಲಿ ಯಶಸ್ಸನ್ನು ಕೊಡ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿ ಮಹಾತ್ಮನು ಧನಸ್ಥಾನದಲ್ಲಿ ನೋಡಿ, ಪಂಚಮ ಸ್ಥಾನದಲ್ಲಿ ಗುರು ಇದ್ದು ಗುರುವಿನ ಸಂಪೂರ್ಣವಾದಂತಹ ದೃಷ್ಟಿ ಇದ್ದದರಿಂದ
ಹಣಕಾಸಿನ ವಿಚಾರದಲ್ಲಿ ಗುರುವಿನ ಅನುಗ್ರಹದಿಂದ ಕಷ್ಟವು ದೂರವಾಗುವಂತಹ ಸಂದರ್ಭ ಇದೆ. ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಸೂರ್ಯನಾರಾಯಣನು ತೃತೀಯ ಭಾವದಲ್ಲಿ ಇದ್ದದರಿಂದ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಗಾದೆ, ಭೂಮಿ ಸಂಬಂಧವಾಗಿ ಜಗಳ, ಭೂಮಿ ಸಂಬಂಧವಾದಂತಹ ವಿಚಾರದಲ್ಲಿ ಮನಸ್ತಾಪಗಳು, ಅಣ್ಣ ತಮ್ಮಂದಿರು ದೂರವಾಗುವಂತಹ ಸಂದರ್ಭಗಳು, ಮಾತನ್ನು ಬಿಟ್ಟುಕೊಳ್ಳುವಂತಹ ಸಂದರ್ಭ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಜೊತೆಯಲ್ಲಿ ಕುಂಭದಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 8ರ ಸಂಖ್ಯೆ, ಶನಿ ಮಹಾರಾಯನ ಅನುಗ್ರಹ, ಜೊತೆಯಲ್ಲಿ ಕಪ್ಪು ಬಣ್ಣ, ಇವೆಲ್ಲವೂ ನಿಮಗೆ ಶ್ರೇಯಸ್ಸನ್ನು ತರ್ತದೆ. ಮಾಡಿಕೊಳ್ಳಿ ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಶನಿ, ವೈರಿಗಳು ಜಾಸ್ತಿ ಆಗುವಂತಹ ಸಂದರ್ಭ, ವೈರತ್ವ, ಮನೆಯಲ್ಲೇ ವೈರತ್ವ ಉಂಟಾಗುವಂತಹ ಸಂದರ್ಭ, ಗಂಡ ಹೆಂಡರಲ್ಲಿ ಅಥವಾ ತಂದೆ ಮಕ್ಕಳಲ್ಲಿ ಅಥವಾ ತಾಯಿ ಮಕ್ಕಳಲ್ಲಿ ವೈರತ್ವ ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯನ್ನು 4ನೇ ಮನೆಯಲ್ಲಿ ಗುರು ಇದ್ದದ್ದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂತಹ ಲಕ್ಷಣ, ಆರೋಗ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ, ಉಲ್ಲಾಸಮಯವಾದಂತಹ ವ್ಯವಹಾರವನ್ನು ಹೊಂದಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ಮೀನರಾಶಿಯವರು. ಈ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೃತ್ಯುಂಜಯನ ಆರಾಧನೆ, ಮಂಜುನಾಥನ ಸೇವೆ, ಸುಬ್ರಹ್ಮಣ್ಯನ ಸೇವೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. 3 ನಿಮ್ಮ ಸಂಖ್ಯೆ, ಬಳಕೆಗೆ ಯೋಗ್ಯ ಹಳದಿ ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಯಥಾಯೋಗ್ಯವಾಗಿರತಕ್ಕಂಥದ್ದು. ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸದಲ್ಲಿ. ವೀಕ್ಷಕರೇ, 12 ರಾಶಿಯವರು ಇವತ್ತಿನ ದಿವಸ ನರಸಿಂಹದೇವರ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಬರಲಿಕ್ಕಿರುವಂತಹ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗಿ ನರಸಿಂಹನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣಗಳು. ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಪಠನ ಮಾಡಿ, ನರಸಿಂಹ ಅಷ್ಟೋತ್ತರವನ್ನು ಪಠನ ಮಾಡಿಕೊಳ್ಳುವುದರಿಂದ ಅಥವಾ ನರಸಿಂಹದೇವರ ಸಹಸ್ರನಾಮವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ. ನರಸಿಂಹದೇವರ ಪ್ರೀತಿಗಾಗಿ ಬಾಳೆಹಣ್ಣಿನ ರಸಾಯನ ನರಸಿಂಹದೇವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಮಾಡಿ, ಅದರಿಂದ ಕ್ಷೇಮವಾಗ್ತದೆ, ಶುಭ ಉಂಟಾಗ್ತದೆ 12 ರಾಶಿಯವರಿಗೆ. ವೀಕ್ಷಕರೇ, ಈಗಾಗಲೇ ನಾನು ಷಷ್ಠಿಪೂರ್ತಿ ಶಾಂತಿಯ ಬಗ್ಗೆ ನಾನು ಸಾಕಷ್ಟು ವಿಷಯವನ್ನು ಹೇಳ್ತಾ ಇದ್ದೆ. ಜೂನ್ 21ನೇ ತಾರೀಕಿಗೆ ಮಾಡಬೇಕಾಗಿರತಕ್ಕಂತಹ ಷಷ್ಠಿಪೂರ್ತಿ ಶಾಂತಿ ಅನಿವಾರ್ಯ ಕಾರಣದಿಂದ ಜುಲೈ 5ಕ್ಕೆ ಹೋಗಿದೆ. ಜುಲೈ 5ನೇ ತಾರೀಕಿಗೆ ಭಾನುವಾರ ದಿವಸ, ಭಾಳ ವಿಶೇಷವಾಗಿರ್ತಕ್ಕಂತಹ ದಿವಸ, ಅವತ್ತಿನ ದಿವಸ ಷಷ್ಠಿಪೂರ್ತಿ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕೊಳ್ಳುವಂತಹ ಉತ್ಸುಕತೆ ಇರುವಂತಹ ವ್ಯಕ್ತಿಗಳು ಈ ಕೆಳಕಂಡಂತಹ ನಂಬರನ್ನು ಸಂಪರ್ಕ ಮಾಡಿ ನೀವು ಬುಕ್ ಮಾಡಿಕೊಳ್ಬೋದು. ಒಂದು ಷಷ್ಠಿಪೂರ್ತಿ ಶಾಂತಿಯನ್ನು ಮಾಡುವವರಿಗೆ 5 ಜನರಿಗೆ ಅವಕಾಶ ಇರ್ತದೆ. ಈ ಷಷ್ಠಿಪೂರ್ತಿ ಶಾಂತಿ ನಡೆಯುವಂತಹ ಸ್ಥಳ ದಾಬಸ್ಪೇಟೆಯ ಸಮೀಪದಲ್ಲಿರತಕ್ಕಂತಹ ಕಾಡುಗೆರೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ. ಬನ್ನಿ, ಷಷ್ಠಿಪೂರ್ತಿ ಶಾಂತಿಯಲ್ಲಿ ಪಾಲ್ಗೊಳ್ಳಿ, ಮೃತ್ಯುಂಜಯನ ಅನುಗ್ರಹವನ್ನು ಪಡ್ಕೊಳ್ಳೋಣ, ಬರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಣ. ಶುಭಮಸ್ತು. ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕೆಳಕಂಡಂತಹ ನಂಬರನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭಮಸ್ತು.